ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೈರಿ ದೇವರಕೊಪ್ಪದ ಸದಾಶಿವಾನಂದ ನಗರದಿಂದ ತಾಜ್ ನಗರದವರೆಗೆ ಹೋಗುವ ರಸ್ತೆ ಭಾರಿ ಹದಗೆಟ್ಟಿರುವುದು ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಸ್ತೆ ಸಂಪೂರ್ಣವಾಗಿ ಗುಂಡಿಗಳಿಂದ ಕೂಡಿದ್ದು ಮಳೆ ಬಂದಾಗ ತೀರಾ ಹಾದು ಹೋಗಲಾಗದ ಪರಿಸ್ಥಿತಿ ಉಂಟಾಗುತ್ತಿದೆ. ವಾಹನ ಸವಾರರು ಮತ್ತು ಪಾದಚಾರಿಗಳಿಗೆ ದಿನನಿತ್ಯ ತೊಂದರೆ ಎದುರಾಗುತ್ತಿದ್ದು ಅನೇಕರು ಗಾಯಗೊಂಡಿರುವ ಘಟನೆಗಳು ಸಂಭವಿಸಿವೆ. ಸ್ಥಳೀಯ ನಿವಾಸಿಗಳು ಹಲವಾರು ಬಾರಿ ಮಹಾನಗರ ಪಾಲಿಕೆಯ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ಸಾರ್ವಜನಿಕರಲ್ಲಿ ಪ್ರಬಲ ಅಸಮಾಧಾನ ವ್ಯಕ್ತವಾಗಿದೆ. ರಸ್ತೆಯ ದುರಸ್ತಿಗಾಗಿ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಶಾಸಕರ ಹಸ್ತಕ್ಷೇಪ ಅಗತ್ಯವಿದ್ದು ಜನತೆ ಬೇಗನೆ ಸೂಕ್ತ ಪರಿಹಾರ ಒದಗಿಸುವಂತೆ ಆಗ್ರಹಿಸುತ್ತಿದ್ದಾರೆ. ನಾವು ಶಾಲೆ, ಆಸ್ಪತ್ರೆ, ಉದ್ಯೋಗಕ್ಕೆ ಹೋಗುವಾಗ ರಸ್ತೆಯಲ್ಲಿ ಅಷ್ಟೊಂದು ತೊಂದರೆ ಅನುಭವಿಸುತ್ತಿದ್ದೇವೆ. ಶಾಲಾ ಬಸ್ಸುಗಳು ಕೂಡ ಬರಲು ಮುಜುಗರ ಪಡುತ್ತಿವೆ. ಪಾಲಿಕೆ ಮತ್ತು ಶಾಸಕರು ತಕ್ಷಣ ಈ ರಸ್ತೆಯ ಬಗ್ಗೆ ಗಮನ ಹರಿಸಿ ದುರಸ್ತಿ ಕಾರ್ಯಕ್ಕೆ ಮುಂದಾಗಬೇಕು ಎಂಬುದೇ ಸ್ಥಳೀಯರ ಬೇಡಿಕೆಯಾಗಿದೆ. ಇಲ್ಲಿಂದ ಹೋಗ್ತಾನೆ ಇಂದು ಹುಬ್ಬಳ್ಳಿಯಲ್ಲಿ ಬೈರಿದೇವರಕೊಪ್ಪದಿಂದ ತಾಜ್ ನಗರ ಬರುವ ರಸ್ತೆ ತುಂಬಾ ಹದಗೆಟ್ಟಿರುವುದು ಮತ್ತು ಜನರ ಒಂದು ಸಮಸ್ಯೆಗೆ ಉತ್ತರ ಸಿಗದೆ ಜನರು ಪರದಾಡುತ್ತಿದ್ದಾರೆ. ಇದನ್ನ ನೋಡಿದ್ರೆ ಜನರು ತಮ್ಮ ಯಾವ ರೀತಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ತಾರೆ ಕೇಳೋಣ. ಮೇಡಮ್, ತಮ್ಮ ಹೆಸರು? ಜ್ಯೋತಿ ಅಂತ. ನಾನು ಲೆಕ್ಚರರ್ ಇದೀನ್ರಿ. ಇದು 7 years ಇಂದ ಈ ರೋಡು ಮಳೆಗಾಲದಲ್ಲಿ ಹಿಂಗೆ ಇದು ಸ್ವಲ್ಪನು ಅಭಿವೃದ್ಧಿ ಅನ್ನೋದೇ ಕಂಡಿಲ್ಲ. ಇಲ್ಲಿಂದ ಅದೇನು ಕೆರೆ ಬರುತ್ತಲ್ಲ ಅಲ್ಲಿವರೆಗೂ ಮಳೆಗಾಲ ಬಂತು ಅಂತಂದ್ರೆ ಗಾಡಿಗಳು ಇಲ್ಲಿ ಸಿಕ್ಕಾಪಟ್ಟೆ ಇದು ಮೇನ್ ರೋಡ್ ಆಗುತ್ತೆ ಸರ್. 3 ರೋಡ್ಸ್ ಕೂಡ್ತವೆ. ಸ್ಕೂಲ್ ಬಸ್ಸಸ್ ಹೋಗುತ್ತೆ, ಆಟೋ ರಿಕ್ಷಾ ಹೋಗುತ್ತೆ, ಬೈಕ್ಸ್ ಹೋಗುತ್ತೆ. ನಡೆದಾಡೋರ್ಗಂತೂ ತುಂಬಾ ತೊಂದ್ರೆನೆ. ಮೊದ್ಲೇ ರಾಡಿ ಬೇರೆ ಇರುತ್ರಿ ಇದೆಲ್ಲ. ಆಮೇಲೆ ಗಾಡಿಗಳು ಸಿಡ್ಸ್ಕೊಂಡೇನೆ ಹೋಗ್ತವೆ. ಅಲ್ಲಿಂದ ಸ್ವಲ್ಪ ಇಷ್ಟು ಕವರ್ ಮಾಡ್ಕೊಂಡು ಈ ರೋಡ್ ಸೇರ್ಬೇಕು ಅಂತಂದ್ರೆ 10 ನಿಮಿಷ ಬೇಕು ನಮ್ಗೆ ಡೈಲಿ. ಒಂದ್ ಸ್ವಲ್ಪ ಬೇಗ ಹೋಗ್ಬೇಕು ಅಂತ ಅಂದ್ರೂ ಟೈಮ್ ತಗೊಳತ್ತಿದ್ದು. ಮಹಾನಗರ ಪಾಲಿಕೆ ಸದಸ್ಯರಿಗೆ ಮತ್ತ ಮಹಾನಗರ ಪಾಲಿಕೆದವರಿಗೆ ತಮ್ಮ ವಿಷಯಗಳನ್ನ ಹೇಳ್ತಾ ಇದ್ರಿ. ಈ ರೋಡ್ ಸ್ವಲ್ಪ ಮಾಡಿಸ್ಬೇಕು ಸರ್. ಅವ್ರ ಮನೆ ಮಂದಿ ಈ ತರ ಓಡಾಡಿದ್ರೆ ನಡೆಯತ್ತಾ? ಈ ತರ ರೋಡ್ ಅಲ್ಲಿ ಅವ್ರು ಓಡಾಡ್ಸ್ತಾರ? ಇಲ್ಲ. ನಾವು ಓಟ್ ಹಾಕಿರ್ತೀವಿ ಅಂತಂದ್ರೆ ನಮ್ಗೆ ಹಕ್ಕಿದೆ ಅದನ್ನ ಕೇಳಕ್ಕೆ. ಸೊ ಇದನ್ನೆಲ್ಲ ಕರೆಕ್ಟ್ ರಿಪೇರಿ ಮಾಡಿಸ್ಕೊಡ್ಬೇಕು ನಮ್ಗೆ. ಎಸ್ಪೆಷಲಿ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಂತ್ರು ಧೂಳ ಹಾಗೆ. ವಿಂಟರ್ ಸೀಸನ್ ಅಲ್ಲಿ ಮತ್ತೆ ಸಮ್ಮರ್ ಸೀಸನ್ ಅಲ್ಲಿ ಧೂಳನು ಹಂಗೆ ಬರುತ್ತ್ರಿ. ಈ ಮಳೆಗಾಲದಲ್ಲಿ ಈ ತರದ್ದು ಸಮಸ್ಯೆ ಆಗ್ತದೆ. ದಿನ ಒಂದ್ 4-5 ಜನ ಇಲ್ಲಿ ಬೀಳ್ತಾ ಇದಾರೆ ಅಂತ ಸುದ್ದಿ ಕೇಳಿದಿವ್ರಿ. ಅದಕ್ಕ ಇಲ್ಲಿ ಎಲ್ಲಾ ಜನರು ಬಹಳ ಸಮಸ್ಯೆಯನ್ನ ಹೇಳ್ಕೊದಾರ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ರಿ? ಅದು ಸರಿಯಾಗಿದೆ ಸರ್. ಯಾಕಂದ್ರೆ ದಿವಸ ಓಡಾಡೋ ಜಾಗ ಆದ್ಮೇಲೆ ಈ ತರ ಗಾಡಿ ಎಲ್ಲ ಇದ್ದಾಗ ಸ್ಕಿಟ್ ಆಗಿ ಬೀಳ್ತಾ ಇರೋ ಜನ ನಮ್ ಕಣ್ಮುಂದೆ ಸಾಕಷ್ಟು ನಾವು ನೋಡಿದೀವಿ. ಅದಕ್ಕೆ ನಾವು ಕೇಳ್ಕೊಳ್ಳೋದಂದ್ರೆ ಕಳಕಳಿಗೆ ವಿನಂತಿ ಏನಂದ್ರೆ ಈ ರೋಡ್ ಅನ್ನ ಸ್ವಲ್ಪ ಸರಿಯಾಗಿ ಮಾಡಿಸ್ಕೊಡ್ಬೇಕು ಅಂತ ಈ ಏರಿಯಾ ಕಾರ್ಪೊರೇಟರ್. ಓಕೆ ಮೇಡಮ್. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ದಾನೇಶ್ವರಿ. ಓಕೆ ಮೇಡಮ್. ಹೇಳಿ ಸರ್. ಸರ್, ತಮ್ಮ ಹೆಸರು? ಮೋಹನ್ ಬಾಲಕರ್ ಅಂತ ಹೇಳಿ. ಓಕೆ ಸರ್. ಸುಮಾರು ಒಂದು ತಿಂಗಳ ದಿನ ಆಯ್ತಿಲ್ಲ. ಏನ್ ಇಲ್ಲಿ ಯಾರು ಏನ್ ಈ ಪರಿಸ್ಥಿತಿ ನೋಡಿದ್ರಲ್ಲ ಈಗ ನೀವು. ಹೆಂಗ್ ಅಡ್ಡಾಡ್ಬೇಕು, ಮಕ್ಳು ಹೆಂಗ್ ಅಡ್ಡಾಡ್ಬೇಕು, ಹೆಣ್ಮಕ್ಳು ಹೆಂಗ್ ಅಡ್ಡಾಡ್ಬೇಕು, ಸ್ಕೂಲ್ ಹುಡುಗರು ಹೆಂಗ್ ಅಡ್ಡಾಡ್ಬೇಕು, ಅದನ್ನ ಹೇಳಿದ್ರ ಅವ್ರು ಜನಪ್ರತಿನಿಧಿಗಳು ಅವ್ರಿಗೆ ಹೇಳಿದ್ರ ಬರ್ತಾರ, ನೋಡ್ತಾರ, ಮಾಡ್ತೇವ್ರಿ. ನಮ್ ಕಡೆ ಈ ಸದ್ಯಕ್ಕೆ ಮನುಷ್ಯ ಬಡ್ಡಿ ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳಿ ನಾವ್ ಹೇಳಿ ಹೋಗ್ಬಿಟ್ರು. ಒಂದಿನ MLA ಬಂದಿದ್ರಿ ಇಲ್ಲಿ ಸ್ವತಃ. ಬಂದು ನಿಂತು ನೋಡಿ ಅವ್ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಹೇಳಿ ಸ್ವಲ್ಪ ಮಣ್ಣು ಪಣ್ಣು ಹಾಕಿಲ್ಲ ಅವ್ರ ಲೆವೆಲ್ ಮಾಡ್ಬಿಡ್ತ. ಇಷ್ಟು ಹೇಳ್ಬಿಟ್ರೆ ಮುಗಿದೋತಾ. ಹೌದು. ಮುಂದೆ ಇನ್ನೂವರೆಗೂ ಇಲ್ಲಿ ಕಣ್ಣು ಹಾಕಿಲ್ಲ. ಈಗ ಇವತ್ತು ನಾವು ನೋಡಿದಾಗ ಇವತ್ತು 4-5 ಜನ ಬಿದ್ದಿದ್ದಾರೆ. ಬಾಳ ಪೆಟ್ಟ ಹತ್ತಿದೆ. ಅದಕ್ಕ ಜನರಿಗೆ ಬಾಳ ಸಮಸ್ಯೆನ ತೋಳ್ಕೊಳ್ತಾರ. ತುಂಬಾ ಸಮಸ್ಯೆ ಅದ. ಸುಮಾರು ಒಂದ್ 8-10 ಜನ ಬಿದ್ದಾರೆ. ಈಗ ನಮ್ಮ ಬಿದ್ದಿರ್ತಾರ. ಕೈ ಕಾಲು ಫ್ರಾಕ್ಚರ್ ಆಗ್ಯಾವ, ಇದು ಆಗ್ಯಾವ. ಸ್ವಲ್ಪ ಆದಷ್ಟು ನೋಡಿ ನೀವು ಟಿವಿ ಅವರು ಇವರೆಲ್ಲ ಏನಾರು ಮಾಡಿ ನಮ್ಮ ರೋಡ್ ಅಷ್ಟು ಅಡ್ಡಾಡುವಂಗ ಮಾಡ್ಕೊಟ್ರೆ ಅಂತ. ಈಗ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಅವರಿಗೆ ಮತ್ತ ಮಹಾನಗರ ಪಾಲಿಕೆ ಸದಸ್ಯರಿಗೆ ಏನ್ ಹೇಳಕ್ ಬಯಸ್ತೀರಿ? ಆದಷ್ಟು ಎಷ್ಟು ಸಾಧ್ಯ ಆಕೈತೆ ಅವ್ರು ಕೆಲಸ ಮಾಡ್ಕೊಟ್ರೆ ಅವ್ರಿಗೆ ಪುಣ್ಯ ಹತ್ತದ. ನಾವು ಇಷ್ಟು ಒಂದ್ ಇದ್ರಲಿಂದ ಹೇಳಾಕತ್ತೇವಿ. ಈಗ ಒಂದ್ ತಿಂಗಳ ದಿನ ಆತ್ ನೋಡ್ರಿ. ತಿಂಗಳ ದಿನ ಆಯ್ತು. ಓಕೆ ಸರ್. ಸರ್, ಮುರ್ತಜ ಹಿರೇಮಠ ಅಂತ ಹೇಳ್ರಿ. ಸರ್.
ಸರ್ ಸ್ಕೂಲ್ ಬಸ್ ಬರಂತಿಲ್ರಿ ನಮ್ಗೆ ಮೇನ್ ಪ್ರಾಬ್ಲಮ್ ಅದ. ಓಕೆ ಓಕೆ ರೀ. ಸರ್ ನಮ್ಮ ಮಕ್ಕಳ ಹೋಗ್ರಿ. ಹಾ ರೀ. ನಾವು ಪೇಪರ್ ಏಜೆನ್ಸಿ ಐತ್ರಿ. ಓಕೆ ರೀ. ಪೇಪರ್ ನಾವು ನಾಳೆ ಬರುತ್ತೆ. ಓಕೆ ಸರ್. ಒಂದ ದಿನ ಸಮಸ್ಯೆ. ಸ್ಕೂಲ್ ಮಕ್ಕಳಿಗೆ ಬಾಳ ತೊಂದ್ರೆ ಐತೆ ಅಂತ ಹೇಳ್ತೀರಿ. ಓಕೆ ರೀ. ಯಾಕಂದ್ರೆ ಅವ್ರು ನಡ್ಕೊಂತ ಹೋಗಕ್ ದಾರಿನೂ ಕರೆಕ್ಟ್ ಇಲ್ರಿ. ಈ ಮಹಾನಗರ ಪಾಲಿಕೆ ಸದಸ್ಯರಿಗೆ ಯಾರಿಗಾದ್ರೂ ಸಂಪರ್ಕ ಮಾಡಿದಿರಿ? ಹೇಳೇವ್ ಸರ್, ಎಲ್ಲಾ ಪ್ರತಿ ಸಲಾನು ಹೇಳೇವ್ರಿ. ಪ್ರತಿ ಸಲಾನು ಮಾಡಿ ಕೊಡ್ತೀವಿ ಅಂತಾರ್ರಿ. ಮತ್ತು ಬರೀ ಸುಳ್ಳು ಭರವಸೆನ ಹೊರತು ನಮ್ಗೆ ಯಾವ ಆಗಿಲ್ರಿ. ಓಕೆ ಓಕೆ ಓಕೆ. ಹೇಳಿ ಬೇಸರ ಇದ್ರಿ. ಬರ್ತಾರಿ ಕಾರಣ ಹೋಗ್ತಾರ, ಕಾರಣ ಬರ್ತಾರಿ. ಮಕ್ಕಳಂತೂ ಡೈಲಿ ಕಾರಣ ಅಡ್ಡಾಡಕ್ ಆಗುದಿಲ್ರಿ. ಬಸ್ನವ್ರ ಸದ್ಯಕ್ಕೆ ಏನ್ರಿ ನಿಮ್ ಓಣಿ ರೋಡ್ ಎಷ್ಟೆಲ್ಲ ಹೇಳ್ಬೇಕು. ಇದು ಸ್ಥಳೀಯ ಶಾಸಕರ ಗಮನಕ್ಕೂ ತಂದಿದ್ದೀರಿ? ಎಲ್ಲಾರಿಗೂ ಹೇಳಿ ಸರ್, ಎಲ್ಲಾರು ನೋಡ್ಯಾರ ಸರ್. ಓಕೆ ರೀ. ಎಲ್ಲಾರು ನೋಡ್ಬೇಕಾರ ನಮ್ ಓಣಿಗೆ ಏನ್ ಸಮಸ್ಯೆ ಬಗ್ಗೆ ಇರುವಲ್ರಿ. ಓಕೆ ಸರ್. ಇಲ್ಲಿ ನೋಡಿದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಅಂತೇಳಿ ಕರೆಂಟ್ ಇಲ್ಲಿ ವಿದ್ಯುತ್ ಸಂಪರ್ಕದ ಸಮಸ್ಯೆನೂ ಕೂಡ ಇಲ್ಲಿ ಹೆಚ್ಚಾಗಿದೆ ಅಂತೇಳಿ ತಮ್ಮ ಸಮಸ್ಯೆಯನ್ನ ಹೇಳ್ತಾ ಇದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಯಾರು ಮಾತುಗಳು. ಸರ್ ಇಲ್ಲಿ ಲೈಟ್ ಹಾಕಿ ಹೋಗ್ತಾರಿ. ಒಂದ್ ದಿವಸ 2 ದಿವಸ ಮತ್ತೆ 3ನೇ ದಿವಸ ಅದೇ ಕತ್ಲೆಯಲ್ಲೇ ಓಡಾಡ್ಬೇಕು ಜನ. ಸ್ವಲ್ಪ ರೋಡಿನ ಸಮಸ್ಯೆ ಸರಿ ಆಗ್ಬೇಕು. ವಿದ್ಯುತ್ ಸಮಸ್ಯೆನೂ ಕೂಡ ನಮ್ಗೆ ಸರಿ ಕೊಡ್ಬೇಕು. ಓಕೆ.